ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉರುಳಾಗಿ ಪರಿಣಮಿಸಿರುವ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮೂವರು ದೂರುದಾರರನ್ನ ಮಾತನಾಡಿಸಿದ್ದಾಯಿತು, ಮೂವರು ದೂರುದಾರರ ಪರ ವಕೀಲರನ್ನ ಮಾತನಾಡಿಸಿದ್ದಾಯಿತು. ಹಾಗೆ ಒಂದು ಪರವಾದ ಅಥವಾ ಒಂದು ಸೈಡ್ನ ವಾದವನ್ನ ಮಾತ್ರ ನಾವು ವೀಕ್ಷಕರ ಮುಂದಿಡಬಾರದು ಅನ್ನೋ ಕಾರಣಕ್ಕೆ ಖುದ್ದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರ ವಿಶೇಷ ಸಂದರ್ಶನವನ್ನು ಕೂಡ ಮಾಡಿದ್ದಾಯಿತು. ಇಲ್ಲಿವರೆಗೂ ಇಡೀ ಕನ್ನಡ ಮಾಧ್ಯಮದಲ್ಲಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಧ್ವನಿಗಳನ್ನ, ಅಧಿಕೃತ ವಾಯ್ಸ್ಗಳನ್ನ ವೀಕ್ಷಕರ ಮುಂದಿಟ್ಟಿರುವ ಖ್ಯಾತಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಸಲ್ಲುತ್ತೆ. ಇದೀಗ ಮುಂದುವರೆದ ಭಾಗ. ನಾವು ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿರುವ ವ್ಯಕ್ತಿ ಇದುವರೆಗೂ ಕೂಡ ಕನ್ನಡದ ಯಾವುದೇ ಮಾಧ್ಯಮವೂ ಕೂಡ ಇವರ ಸಂದರ್ಶನ ಮಾಡಿಲ್ಲ, ಇವರನ್ನ ಪ್ರಶ್ನೆ ಮಾಡಿಲ್ಲ. ಹಾಗೆ ಈ ಸೈಟು ಹಂಚಿಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದಷ್ಟು ಅನುಮಾನಗಳಿಗೆ ಅಧಿಕೃತವಾಗಿ ಮಾತನಾಡಬಲ್ಲ ವ್ಯಕ್ತಿ, ಅಧಿಕೃತವಾದ ಧ್ವನಿ, ಇವರನ್ನ ಮಾತನಾಡಿಸುವ, ಪ್ರಶ್ನೆ ಮಾಡುವ ಪ್ರಯತ್ನವನ್ನ ಕನ್ನಡದ ಯಾವುದೇ ಮಾಧ್ಯಮ ಮಾಡಿಲ್ಲ. ಇವತ್ತು ರಿಪಬ್ಲಿಕ್ ಕನ್ನಡ ಆ ಪ್ರಯತ್ನ ಮಾಡ್ತಾ ಇದೆ. ಅಲ್ಲಿಗೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್. ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕೆ 2020-22ನೇ ಸಾಲಿನಲ್ಲಿ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಅವರಿಗೆ ಬದಲಿ ನಿವೇಶನ ಹಂಚಿಕೆಯಾಗುತ್ತೆ, ಆ ಅವಧಿಯಲ್ಲಿ ಮೂಡಾದ ಅಧ್ಯಕ್ಷರಾಗಿದ್ದ ರಾಜೀವ್ ಅವರಿದ್ದಾರೆ. ಅವರ ವಿಶೇಷ ಸಂದರ್ಶನ ನಿಮ್ಮ ಮುಂದೆ. ರಾಜೀವ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರಾಜೀವ್ ಸರ್, ಅನೇಕ ಅನುಮಾನಗಳಿದೆ, ಗೊಂದಲಗಳಿದೆ. ನಾವಂತೂ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು 900 ಅಥವಾ ಬಹುಶಃ ಅದಕ್ಕಿಂತ ಹೆಚ್ಚಿಗೆ 1000 ಪುಟಗಳಷ್ಟು ಅಳೆದು ತೂಗಿ ಒಂದೊಂದೇ ದಾಖಲಾತಿಗಳನ್ನ ಕೆದಕಿ ಜನರ ಮುಂದೆ ಇಡ್ತಾ ಇದ್ದೀವಿ. ಎಲ್ಲದಕ್ಕಿಂತ ಅತ್ಯಂತ ಪ್ರಮುಖವಾಗಿ ಕಾಡ್ತಾ ಇರುವ ಪ್ರಶ್ನೆ ಅಂತಂದ್ರೆ, ಯಾವ ಜಮೀನು ಕೆಸರೆ ಗ್ರಾಮದ 3.16 ಎಕರೆ ಜಮೀನು ಅದನ್ನ ಮೂಡ ವಶಕ್ಕೆ ಪಡೆದಿದೆ, ನನಗೆ ಪರಿಹಾರ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಪತ್ನಿ ಪರಿಹಾರವನ್ನ ಕೇಳಿದ್ರು. ಅದ್ರ ಮೂಲ ಮಾಲೀಕರು ಯಾರು, ಯಾರಿಂದ ಯಾರು ಖರೀದಿ ಮಾಡಿದ್ರು, ಯಾವಾಗ? ಇದರ ಡೀಟೇಲ್ಸ್ ಬೇಕು ತಮ್ಮಿಂದ. ಇದು ನಿಂಗ ಉರ್ಫ್ ಜವರ ಅನ್ನೋ ಅಂತ ವ್ಯಕ್ತಿಗೆ, ಕೆಸರೆ ಗ್ರಾಮದ ವ್ಯಕ್ತಿಗೆ ಮೂಲತಃ ಸೇರಿದಂತ ಜಮೀನಾಗಿತ್ತು. ಅವರು 92-93ರಲ್ಲಿ ತೀರ್ಕೊಂಡ ನಂತರ ಅವರ ಮಗ ದೇವರಾಜ್ ಅನ್ನುವಂತ ವ್ಯಕ್ತಿಗೆ ಇದು ಖಾತೆ ಬದಲಾವಣೆಯಾಗಿ ದೇವರಾಜ್ ಅನ್ನೋ ವ್ಯಕ್ತಿಗೆ ಬಂದಿರುತ್ತೆ. ದೇವರಾಜ್ ಕುಟುಂಬದವರು ಮಲ್ಲಿಕಾರ್ಜುನ್ ಸ್ವಾಮಿ ಎನ್ನುವಂತ ಪಾರ್ವತಿಯವರ ಸಹೋದರರ ಹೆಸರಿಗೆ 2004ರಲ್ಲಿ ಅದನ್ನ ನೋಂದಣಿ ಮಾಡ್ಕೊಡ್ತಾರೆ. 2005ರಲ್ಲಿ ಅನ್ಯಕ್ರಾಂತ ಆಗತ್ತೆ. 2010ರಲ್ಲಿ ಪಾರ್ವತಿ ತಾಯಿಯವರಿಗೆ ಸಹೋದರಿ ಎನ್ನುವಂತ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಸ್ವಾಮಿರವರು ದಾನಪತ್ರವನ್ನ ಮಾಡ್ಕೊಡ್ತಾರೆ. 2014ರಲ್ಲಿ ಪ್ರಾಧಿಕಾರಕ್ಕೆ ನನ್ನ ಭೂಮಿ ಏನು ನಮ್ಮ ಅಣ್ಣ ದಾನವಾಗಿ ಕೊಟ್ಟಿದ್ರೋ ಆ ಜಮೀನ್ಲಿ ಪ್ರಾಧಿಕಾರದವರು ಈಗಾಗಲೇ ಬಡಾವಣೆಯನ್ನ ಮಾಡಿ ಒಂದಷ್ಟು ನಿವೇಶನಗಳನ್ನ ಹಂಚಿರೋದ್ರಿಂದ ನಾನು ಅದನ್ನು ಕೃಷಿ ಭೂಮಿಯಾಗಿ ಅಂದ್ರೆ ಅಗ್ರಿಕಲ್ಚರ್ ನಿಂದ ಅನ್ಯಕ್ರಾಂತ ಭೂಮಿ ನನ್ನ ಆ ರೀತಿ ಉಪಯೋಗಿಸಕ್ ಆಗ್ತಿಲ್ಲ, ಅದರಲ್ಲಿ ಯಾರ್ಯಾರೋ ಸೈಟ್ಗಳು ತಗೊಂಡಂತವ್ರಿದ್ದಾರೆ ಅನ್ನುವಂತ ಅರ್ಜಿಯನ್ನ ಪ್ರಾಧಿಕಾರ ಕೊಡ್ತಾರೆ. ಅಲ್ಲಿನ ಮುಂದಿನ ಚರ್ಚೆಗಳನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದು ಯಾವ್ಯಾವ ಪ್ರಶ್ನೆ ಬರುತ್ತೋ ಅದಕ್ಕೆ ಅಲ್ಲಲ್ಲೇ ಉತ್ತರವನ್ನ ಕೊಡಿದ್ರೆ ಕ್ಲಾರಿಟಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಉತ್ತರವನ್ನ ಕೊಡ್ತಾ ಹೋಗ್ತೀನಿ. ನಂದೊಂದು ಮನವಿ ಇದೆ, ನಾನು ಏನು ಪೂರ್ಣ ಮಾತಾಡ್ತೀನೋ ಎಲ್ಲೂ ಡಿಸ್ಲಿಂಕ್ ಮಾಡದೆ ಹೋದ್ರೆ, ಯಾಕಂದ್ರೆ ಕನೆಕ್ಟೆಡ್ ಮಾತುಗಳಿರುತ್ತೆ, ಕನೆಕ್ಟೆಡ್ ಡಾಕ್ಯುಮೆಂಟ್ಸ್ ಇರ್ತವೆ, ಅದು ಇನ್ನೊಂದು ಎಲ್ಲೋ ಅರ್ಧದಲ್ಲಿ ಗಟ್ಟಾದ್ರೆ ಅದ್ರ ಅರ್ಥಗಳು ಬೇರೆ ಆಗ್ತವೆ. ಅದಾಗಬೇಕು ಅಂತ ನಮಗೂ ಬೇಕಾಗಿರೋದು ಅದೇ, ಜನರಿಗೆ ಕ್ಲಿಯರ್ ಮಾಹಿತಿ ಹೋಗ್ಬೇಕು ಅಂತ ಹೇಳಿ. ಈಗ ನಿಮ್ಮ ಪ್ರಕಾರ 2004ರವರೆಗೂ ಕೂಡ, ಅಂದ್ರೆ ಎಲ್ಲಿವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ್ನ ಆ ಜಾಗವನ್ನ ಖರೀದಿ ಮಾಡೋದಿಲ್ವೋ ಅಲ್ಲಿವರೆಗೂ ಆ ಭೂಮಿಯ ಮಾಲೀಕರು ದೇವರಾಜು. ಹೌದು. ಈಗ ಒಂದು ಬಾರಿ ಮೂಡ ಯಾವ್ದಾದ್ರೂ ಜಾಗವನ್ನ ವಶಕ್ಕೆ ಪಡೆದ್ರೆ, ನೋಟಿಫೈ ಮಾಡಿ ವಶಕ್ಕೆ ಪಡೆದ್ರೆ ಅದ್ರ ಮಾಲೀಕರು ಅಂತ ಹೇಳಿ ಯಾರು ಇರ್ತಾರೆ? ಮೂಡ ನೋಟಿಫಿಕೇಶನ್ ಎಫೆಕ್ಟಿವ್ ಇರತಕ್ಕಂತ ಸನ್ನಿವೇಶದಲ್ಲಿ ಪ್ರಾಧಿಕಾರ ಅದ್ರ ಓನರ್ಶಿಪ್ ಇದೆ ಅನ್ನುವಂಥದ್ದು ಟೈಟಲ್ ನ ಬ್ಲಾಕ್ ಮಾಡಿರ್ತಾರೆ. ಆದ್ರೆ ಇದು ಡಿನೋಟಿಫೈಡ್ ಲ್ಯಾಂಡ್ ಆದ್ರಿಂದ ಡಿನೋಟಿಫಿಕೇಶನ್ ಆದ ತಕ್ಷಣ ಮೂಡ ಇಂದ ಬಿಡುಗಡೆ ಆಗಿರುತ್ತೆ, ಅದು ದೇವರಾಜ್ಗೆ ಅದು ವರ್ಗಾವಣೆ ಆಗಿದೆ. ಈಗ ನೀವೇ ಹೇಳಿದ ಪ್ರಕಾರ ನೋಟಿಫೈ ಆದ ನಂತರದಲ್ಲಿ ಡಿನೋಟಿಫೈ ಆದ್ರೆ ಮೂಡ ಯಾವುದೇ ರೀತಿ ಅಭಿವೃದ್ಧಿಯನ್ನ ಮಾಡೋ ಹಾಗಿಲ್ಲ, ಲೇಔಟ್ ಡೆವಲಪ್ಮೆಂಟ್ ಮಾಡೋ ಹಾಗಿಲ್ಲ ಅಲ್ವಾ? ಖಂಡಿತ. ಬಟ್ ಡಿನೋಟಿಫೈ ಆದ ನಂತರದಲ್ಲೂ ಕೂಡ ಅಲ್ಲಿ ಲೇಔಟ್ ಅಭಿವೃದ್ಧಿ ಆಯ್ತು ಅಂತಾದ್ರೆ ಆಗ ಯಾರ ಭೂಮಿ ಆಗತ್ತೆ? ಅದು ಮೂಡಾದ ಅಥವಾ ಆ ಭೂಮಿಯ ಮೂಲ ಮಾಲೀಕರದ್ದ?
ಯಾರು ಕ್ರಯದಾರರು ದಾನದಾರರು ಇಲ್ಲ ಮೂಲ ಮಾಲೀಕರು ಯಾರಿಗೂ ಮಾಡಿಲ್ಲ ಅಂದ್ರೆ ಮೂಲ ಮಾಲೀಕರು ಆಗಿರುತ್ತೆ. ಅಂದ್ರೆ ಯಾರ್ದೋ ಒಬ್ರು ಜಾಗದಲ್ಲಿ ಮೂಡ ಸುಮ್ನೆ ಹೋಗಿ ಅಲ್ಲೊಂದು ಲೇಔಟ್ ಮಾಡಿ ಅರೆ ರೀ ನಮ್ ಜಾಗ ಅಲ್ಲ ಅಂತ ಹೇಳಿ ವಾಪಸ್ ಬಂದ್ಬಿಡ್ಬೋದಾ? ಅವ್ರಿಗೇನೆ ವಾಪಸ್ ಜಾಗ ಬಿಟ್ಟು ಆ ರೀತಿ ತಪ್ಪುಗಳನ್ನ ಇದು ಒಂದೇ ಪ್ರಕರಣದಲ್ಲ, ಕೆಲವೊಂದಷ್ಟು ಪ್ರಕರಣಗಳಲ್ಲಿ ಪ್ರಾಧಿಕಾರ ಮಾಡಿರೋದು ನಮ್ ಗಮನಕ್ಕಿದೆ. ಹಿಂದೆ ಮಾಡಿರ್ತಕ್ಕಂಥದ್ದು ಅದು ಬಿಡಿಯಲ್ಲೂ ಮಾಡಿದ್ದಾರೆ ಅನ್ನೋದು ಕೇಳ್ಪಟ್ಟಿದ್ದೀನಿ, ಅದು ನನ್ಗೆ ಗೊತ್ತಿಲ್ಲ. ಪ್ರಾಧಿಕಾರದಲ್ಲಿ ನಾನು ಅಧ್ಯಕ್ಷನಾಗಿದ್ದ ಕಾಲದಲ್ಲಿ ಗಮನಿಸಿದಂತ ವಿಚಾರಗಳಲ್ಲಿ ಈ ರೀತಿ ಒಂದಷ್ಟು ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿದೆ. ಡಾಕ್ಯುಮೆಂಟ್ನು ಕೂಡ ನೋಡಿದ್ದೀನಿ. ತಪ್ಪಾದ ಸಂದರ್ಭದಲ್ಲಿ ಅದನ್ನ ಸರಿಪಡಿಸೋಕ್ ಹೆಂಗೆ ಕ್ರಮ? ಮೂಡ ಬೈ ಮಿಸ್ಟೇಕ್ ಅಲ್ಲಿ ಲೇಔಟ್ ಡೆವಲಪ್ ಮಾಡ್ಬಿಡ್ತಪ್ಪ, ಅದನ್ನ ಸರಿಪಡಿಸೋದು ಹೆಂಗೆ? ಸರಿಪಡಿಸೋದೇನಿಲ್ಲ, ಜಮೀನನ್ನ ಬೇರೆಯವ್ರಿಗೆ ಹಂಚಿಕೆ ಮಾಡ್ಬಿಟ್ಟಿರೋದ್ರಿಂದ ಪರ್ಯಾಯವಾದ ಜಮೀನ್ ಕೊಡ್ಬೇಕು ಭೂ ಮಾಲೀಕರು ಒಪ್ಪಿದ್ರೆ. ಇಲ್ಲ ಅಂದ್ರೆ ಕೋರ್ಟ್ಗೆ ಹೋಗಿದ್ರೆ ಪಾರ್ವತಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಯವರು ಅನ್ನೋ ಕಾರಣಕ್ಕಾಗಿ ಪ್ರಾಧಿಕಾರ ಜೊತೆ ಹೋರಾಟ ಮಾಡ್ತಿದ್ರೆ ಬಿಟ್ರೆ, ಅವ್ರೇನಾದ್ರು ಕೋರ್ಟ್ಗೆ ಹೋಗಿದ್ರೆ 100% ಆ ಭೂಮಿನ ಭೂ ಮಾಲೀಕರು ಕೊಡಿ ಅಂತ ಆದೇಶ ಆಗೋದು. ಆಮೇಲೆ ಪ್ರಾಧಿಕಾರ ಅಲ್ಲಿ ಸೈಟ್ ಕೊಟ್ಟು ಮನೆ ಕಟ್ಟೋರಿಗೆ ಎಲ್ರಿಗೂ ಕಾಂಪನ್ಸೇಷನ್ ಕೊಟ್ಟು ವಾಪಸ್ ಕೊಡ್ಬೇಕಿತ್ತು. ಇಲ್ಲ ಪರ್ಯಾಯವಾದ ಭೂಮಿಯನ್ನ ಸಮಾನಾಂತರ ಭೂಮಿಯನ್ನ ಕೊಡ್ಬೇಕಿತ್ತು. ಅಂದ್ರೆ ತಪ್ಪು ಮಾಡಿದ್ರು ಕೂಡ ಪರಿಹಾರ ಕೊಡ್ಬೇಕು. ತಪ್ಪು ಮಾಡಿರೋದು ಪ್ರಾಧಿಕಾರ, ಅವರಲ್ಲ. ಅದೇ ಮೂಡ ತಪ್ಪು ಪರಿಹಾರ ಕೊಡ್ಬೇಕು ಅಲ್ವಾ? ಭೂಮಿ ಮಾಲೀಕರು ಕೊಡ್ಲೇಬೇಕಲ್ವಾ? ಓಕೆ ಓಕೆ. ಈ ಪ್ರಕರಣ ಏನಾಗ್ತಿದೆ ಅಂದ್ರೆ ಹೇಳಿ ಇಲ್ಲ, ನನ್ನ ಅನುಮಾನ ಅಂದ್ರೆ ಹಿಂಗೊಂದು ಮೂಡದಿಂದ ತಪ್ಪಾಗಿದೆ ಅಂದ್ರೆ ನಾವು ಡಿನೋಟಿಫೈ ಮಾಡಿರುವ ಭೂಮಿಯಲ್ಲಿ ನಾವು ಲೇಔಟ್ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಆಗಿರೋ ತಪ್ಪನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮೂಡಾಗೆ ಎಷ್ಟು ವರ್ಷಗಳ ಸಮಯ ಹಿಡಿತು? ಹೆಂಗೆ ಜ್ಞಾನೋದಯ ಆಯ್ತು ಮೂಡಾಗೆ? ಇಲ್ಲ, ಏನಾಗಿದೆ ಅಂತಂದ್ರೆ ಭೂಸ್ವಾಧೀನ ಪ್ರಕ್ರಿಯೆ ಕೈ ಬಿಟ್ಟರೆ 98ರಲ್ಲಿ ಆಗಿದೆ. 98ರಲ್ಲಿ ಆದಾಗ ಇವರು ಟೋಟಲ್ ಯಾವ್ದು 4161 ಮಾಡಿದ್ರು ಅವಷ್ಟು ಪ್ರಕರಣಗಳಿಗೆ ಟೆಂಡರ್ ಕೊಟ್ಟಂಗೆ ಕಾಣುತ್ತೆ. ಹಾಗಾಗಿ ಈ ಭೂಮಿನೂ ಸೇರ್ಕೊಂಡು ಆ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಯಾರು ಕಾಂಟ್ರಾಕ್ಟ್ ಮಾಡಿದ್ರು ಅವ್ರು ಲೇಔಟ್ ಡೆವಲಪ್ ಮಾಡಿದ್ದಾರೆ. ಅದು ಪ್ರೋಬಬಲಿ ಒಂದ್ 4-5 ವರ್ಷದಲ್ಲಿ ಗೊತ್ತಾಗಿರ್ಬಹುದು. ಆದ್ರೆ ನಿಮ್ ಜಮೀನಲ್ಲಿ ಬಂದ್ ಮೂಡ ಮಾಡಿರೋದ್ರಿಂದ ಅದನ್ನ ಹಂಗೆ ತಳ್ತಾ ಇರ್ತಾರೆ. ಎಲ್ಲಿವರೆಗೆ ನೀವು ಬಂದು ಕೇಳಲು ಅಲ್ಲಿವರೆಗೂ ತಳ್ಳಿದ್ದಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.